ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆಕರ್ಷಕನಾದ ಕ್ರಿಸ್ತನು ಎಲ್ಲರನ್ನೂ ತನ್ನ ಬಳಿಗೆ ಎಳಕೊಳ್ಳುವೆನು. ರೀಪ್ರಿಂಟ್ಸ್ ಪುಟ 2757, ಪುಟದ ಸಂಖ್ಯೆ 123, 124. ಯಾರು ಆ ಬೆಳಕನ್ನು ಹೊಂದಿದವರಾಗಿ ಅದರ ವಿಷಯದಲ್ಲಿ ಮನಗೊಂಡಿರುವರೋ ಅವರು ಇತರರಲ್ಲಿ ಸಾಮಾನ್ಯವಾಗಿರುವ ಹಿಂಜರಿಕೆಯಿಂದ ಪಾರಾಗುವರು. ಇಂಥ ಬಹು ಉನ್ನತವಾದ ಒಂದು ಸ್ಥಾನಕ್ಕೆ ಕರೆಯಲ್ಪಟ್ಟಿರುವವರಿಗೆ ಅದರ ಮಾರ್ಗವು ಬಹು ಇಕ್ಕಟ್ಟಾಗಿ ಮಾಡಿರುವುದರ ಔಚಿತ್ಯವನ್ನು ಕಾಣಲು ಸಾಧ್ಯವಾಗುವುದು. ಯಾರು ಈ ಮಾರ್ಗದ ಆರಂಭದಲ್ಲಿಯೇ ಕ್ರಿಸ್ತನ ಮೇಲಿನ ನಂಬಿಕೆಯ ಮೂಲಕವಾಗಿ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ದೇವರನ್ನು ಮೆಚ್ಚಿಸುವವರಾಗಿ ಸೇವಿಸ ಬಯಸುವರೋ ಕೇವಲ ಅಂಥವರನ್ನು ಅದರಲ್ಲಿ ಸೇರಿಸಿಕೊಳ್ಳಲಾಗುವುದು. ಹಾಗೂ ಯಾರು ಈಗಿನ ಕಾಲದ ಕಷ್ಟಾನುಭವಗಳನ್ನು ನಂಬಿಗಸ್ತಿಕೆಯಿಂದ ದಾಟುವವರಾಗಿ ತಮ್ಮ ಹೃದಯ ಮತ್ತು ಗುಣಗಳಲ್ಲಿ ದೇವರ ಪ್ರಿಯ ಮಗನ ಪ್ರತಿರೂಪವನ್ನು ಪಡೆಯುವರೋ ಅಂಥವರನ್ನು ಕಟ್ಟಕಡೆಯಲ್ಲಿ ಮಹಿಮೆಗೆ ಸೇರಿಸಿಕೊಳ್ಳಲಾಗುವುದು. ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ, ನನ್ನ ಭಾವನೆಗಳು ಗೊಂದಲಮಯವಾಗಿವೆ, ನಾನು ಕೋಲಾಹಲಮಯವಾಗಿದ್ದೇನೆ. ತಂದೆಯೇ, ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು ಎಂದು ಪ್ರಾರ್ಥಿಸಲು ಇದರಿಂದ ನನ್ನನ್ನು ತಪ್ಪಿಸಬೇಕೆಂದು ಕೇಳಿಕೊಳ್ಳುವ ಬದಲು ನಾನು ಇದನ್ನು ಮನಪೂರ್ವಕವಾಗಿ ಸಹಿಸಿಕೊಳ್ಳಬೇಕೆಂಬ ಕಾರಣಕ್ಕಾಗಿಯೇ ಈ ಕಾಲವನ್ನು ಸೇರಿದನೆಂಬುದನ್ನು ನಾನು ಜ್ಞಾಪಿಸಿಕೊಳ್ಳಬೇಕಲ್ಲವೇ? ತಂದೆಯ ಚಿತ್ತಕ್ಕೆ ವಿಧೇಯನಾಗಿ ನನ್ನ ಜೀವವನ್ನು ಕೊಡಲು ಮಾಡಿಕೊಂಡ ಒಪ್ಪಂದವನ್ನು ಅನೂರ್ಜಿತಗೊಳಿಸಿದೆಯೇ? ಒಂದು ರೀತಿಯ ಬಿಡುಗಡೆಗಾಗಿ ತಂದೆಯನ್ನು ಕೇಳಿಕೊಳ್ಳಲು ಸಾಧ್ಯವಿತ್ತೆ? ನನಗೆ ಮರಣಕರವಾಗಿ ಪರಿಣಮಿಸುವ ಯಾವುದಾದರೂ ಒಂದು ವಿಪತ್ತು ನನ್ನ ಮೇಲೆ ಬರುವಂತೆ ಮಾಡಿ, ಅದು ಹೀಗೆ ನನ್ನನ್ನು ಘೋರ ಅಪರಾಧಿಯನ್ನಾಗಿ ಮಾಡಿ ಶಿಕ್ಷಿಸುವಂಥ ವಿಶಿಷ್ಟವಾದ ವಿಚಾರಣೆ ಹಾಗೂ ಅವಮಾನಕರ ಸನ್ನಿವೇಶದಿಂದ, ಅಂದರೆ ಪರಲೋಕದಲ್ಲಿರುವ ನನ್ನ ತಂದೆಯ ದೂಷಕನನ್ನಾಗಿಸುವ ಪರಿಸ್ಥಿತಿಯಿಂದ ತಪ್ಪಿಸುವಂತೆ ತಂದೆಯನ್ನು ಕೇಳಿಕೊಳ್ಳಬಹುದೋ? ಇಂಥ ಒಂದು ಅನ್ಯವಿಧಾನವು ಅನುಚಿತವಾದ ರೀತಿಯ ರಿಯಾಯಿತಿ ಎಂದು ಎಲ್ಲ ವಿಷಯಗಳಲ್ಲಿಯೂ ತನ್ನ ತಂದೆಯ ಚಿತ್ತಕ್ಕೆ ನಂಬಿಗಸ್ತಿಕೆಯನ್ನು ತೋರಿಸುವವನಂತಾದ ನನಗೆ ಅನ್ನಿಸುವುದಿಲ್ಲ. ಅಲ್ಲದೆ ಹೀಗಿದ್ದರೂ ನಾನು ಈ ರಿಯಾಯಿತಿಯನ್ನು ಕೇಳಿಕೊಳ್ಳುವುದಿಲ್ಲ. ಬದಲಾಗಿ ನನ್ನ ಚಿತ್ತವನ್ನು ತಂದೆಯ ಚಿತ್ತಕ್ಕೆ ಸಂಪೂರ್ಣವಾಗಿ ಅಧೀನ ಮಾಡಿಕೊಂಡವನಾಗಿ ನನ್ನ ಒಡಂಬಡಿಕೆಯನ್ನು ಅದರ ಭಾವಾರ್ಥದಲ್ಲಿಯೂ ಹಾಗೂ ಅಕ್ಷರಾರ್ಥವಾಗಿಯೂ ಒಂದು ಅಂಶವನ್ನು ಬಿಡದೆ ಎಲ್ಲವನ್ನೂ ನೆರವೇರಿಸುವೆನು. ತಂದೆಯ ಚಿತ್ತವು ಬಹು ನಿರ್ದಿಷ್ಟವಾಗಿ ನೆರವೇರುವಂತಾಗಲಿ. ಅದು ಅತಿ ವಿವೇಕಪೂರ್ಣವೂ ಅತ್ಯುತ್ತಮವೂ ಆಗಿರಬೇಕು. ಇಲ್ಲವಾದಲ್ಲಿ ಅದು ಆತನ, ಅಂದರೆ ದೇವರ ಯೋಜನೆಯಾಗಿರುವುದಿಲ್ಲ. ಈ ಉದ್ದೇಶಕ್ಕಾಗಿಯೇ, ಅಂದರೆ ತಂದೆಗೆ ತನ್ನ ಶ್ರದ್ಧಾ ಭಕ್ತಿ, ಆತನ ಚಿತ್ತಕ್ಕೆ ತನ್ನ ಯಥಾವತ್ತಾದ ವಿಧೇಯತೆಯನ್ನು ವ್ಯಕ್ತಪಡಿಸಿ ಅದನ್ನು ರುಜುವಾತುಗೊಳಿಸುವ ಸಲುವಾಗಿಯೇ ನಾನು ಈ ಕಾಲದೊಳಗೆ ಸೇರಿದನು. ಮುಂದುವರಿಯುವವನಾಗು ತಂದೆಯೇ, ನನಗೆ ಏನೇ ನಷ್ಟವಾದರೂ ನಿನ್ನ ಸ್ವನಾಮವನ್ನು ನಿನ್ನ ವಿಧಾನದಲ್ಲಿಯೇ ಮಹಿಮೆಪಡಿಸಿಕೊ. ಆಗ ಒಂದು ವಾಣಿಯು ಕೇಳಿಸಲ್ಪಟ್ಟಿತು. ಆ ವಾಣಿಯನ್ನು ಕೆಲವರು ಅರ್ಥ ಮಾಡಿಕೊಂಡಿದ್ದರು, ಅದನ್ನು ಇತರರು ಅಪಾರ್ಥ ಮಾಡಿಕೊಂಡಿದ್ದರು. ಅಲ್ಲದೆ ಇತರರು ಅಪಾರ್ಥ ಮಾಡಿಕೊಳ್ಳುವುದು ಯಾವಾಗಲೂ ದೇವರ ಸ್ವರದ ವಿಷಯವಾಗಿಯೇ. ಲೋಕವು ಯಾವ ಸಂದೇಶವನ್ನು ಕೇಳಿಸಿಕೊಳ್ಳುವುದಿಲ್ಲ. ನಂಬುವಂಥವರು ಭಾಗಶಃ ಆ ಸಂದೇಶವನ್ನು ಕೇಳಿಸಿಕೊಳ್ಳುವರು. ಆದರೆ ದೇವರಿಂದ ಹುಟ್ಟಿದಂಥ ಮಕ್ಕಳು ತಂದೆಯೊಡನೆ ಪೂರ್ಣವಾದ ಹೊಂದಾಣಿಕೆಯಲ್ಲಿ ಇದ್ದವರಾಗಿ ಅದನ್ನು ಕೇಳಿ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವರು. ನಮ್ಮ ಕರ್ತನು ತಂದೆಯಿಂದ ಬಂದ ಸಂದೇಶದ ಮೂಲಕವಾಗಿ ಒಂದು ಆಶೀರ್ವಾದವನ್ನು ಹೊಂದಿದನೆಂಬುದರಲ್ಲಿ ಸಂದೇಹವಿಲ್ಲ. ಆದರೂ ಇದು ಆತನಿಗೆ ವಿಶೇಷವಾಗಿ ಕಳಿಸಲ್ಪಟ್ಟಿರಲಿಲ್ಲವೆಂದು. ಆದರೆ ಈ ವಾಣಿಯು ವಾಸ್ತವದಲ್ಲಿ ಶಿಷ್ಯರ ಪ್ರಯೋಜನಾರ್ಥವಾಗಿ, ಅಂದರೆ ತನ್ನ ಬೋಧನೆಗೆ ದೇವರು ಸಾಕ್ಷಿ ನೀಡಿ ಅದನ್ನು ಹೀಗೆ ಪ್ರಮಾಣೀಕರಿಸಿರುವನೆಂಬುದನ್ನು ಗಮನಿಸಬೇಕೆಂಬುದಾಗಿ ನಮಗೆ ಆಶ್ವಾಸನೆಯಾಗಿ ಹೇಳಿರುವುದು.
ಈ ದಿನದಲ್ಲಿ ದೇವರು ತನ್ನ ಜನರೊಡನೆ ಕಿವಿಗೆ ಕೇಳಿಸುವಂಥ ಧ್ವನಿಯ ರೂಪದಲ್ಲಿ ಮಾತನಾಡುವುದಿಲ್ಲ. ಆದಾಗ್ಯೂ ಆತನು ತನ್ನ ವಾಕ್ಯದ ಮೂಲಕವಾಗಿ ಹಾಗೂ ತನ್ನ ಅನುಗ್ರಹಗಳ ಮೂಲಕ ಶಕ್ತಿಯುತವಾಗಿ ಮಾತನಾಡುವನು. ಆದರೆ ಅಂದಿನಿಂದ ಈಗಲೂ ಕೆಲವರು ಇತರರಿಗಿಂತಲೂ ಅಧಿಕವಾಗಿ ಅದನ್ನು ಕೇಳಿ ಮನನ ಮಾಡಿಕೊಳ್ಳುವರು. ತಮ್ಮ ಕೈಯಲ್ಲಿ ದೇವರ ವಾಕ್ಯವನ್ನು ಹೊಂದಿರುವ ಕೆಲವರು ಅದನ್ನು ಕೇವಲ ಮತ್ತೊಂದು ಪುಸ್ತಕವಾಗಿ ಮನನ ಮಾಡಿಕೊಳ್ಳುವರು ಮತ್ತು ಅದರಂತೆಯೇ ದೇವಜನರ ಜೀವಿತದ ಆಗುಹೋಗುಗಳಲ್ಲಿ ದೇವರ ಅನುಗ್ರಹವಿರುವುದನ್ನು ಗ್ರಹಿಸಲಾರದೆ ಹೋಗುವರು. ಇತರರು ಕರ್ತನ ವಾಕ್ಯದಲ್ಲಿ ಒಂದು ಸಂದೇಶವನ್ನು, ಅಂದರೆ ಒಂದು ಒಳ್ಳೆಯ ಸಂದೇಶವನ್ನು ಕಂಡವರಾಗಿ ಆ ಗ್ರಂಥದ ಬಗ್ಗೆ ಭಯಭಕ್ತಿಯುಳ್ಳವರಾಗಿ ದೇವರ ಅನುಗ್ರಹಗಳಲ್ಲಿ ಕ್ರಿಸ್ತನ ದೇಹದ ಅಂಗಗಳಾಗಿರುವವರ ವಿಷಯವಾಗಿ ದೇವರ ಪರಿಪಾಲನೆ ಮತ್ತು ಮುಂದಾಗಿ ಮಾಡಿರುವ ಆತನ ಏರ್ಪಾಡುಗಳ ಕೆಲವು ಅಂಶವನ್ನು ಕಾಣುವರು. ಆದರೆ ಕೇವಲ ಪವಿತ್ರಾತ್ಮನಿಂದ ಹುಟ್ಟಿದ ಮಕ್ಕಳು, ಅಂದರೆ ಕ್ರಿಸ್ತನ ದೇಹವಾಗಿರುವವರು ಮಾತ್ರವೇ 18 ಶತಮಾನಗಳ ಹಿಂದೆ ತಮ್ಮ ಆ ಶಿರಸ್ಸಿನ, ಅಂದರೆ ಕ್ರಿಸ್ತನ ವಿಷಯದಲ್ಲಿ ಇದ್ದಂತೆಯೇ ತಂದೆಯ ಮಾತನ್ನು ನಿರ್ದಿಷ್ಟತೆಯಿಂದ ಸ್ಪಷ್ಟವಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವರು. ಇವರು ಸಹ ದೇವಾನುಗ್ರಹಗಳನ್ನು ಗಮನಿಸುವವರಾಗಿ ಅವುಗಳಲ್ಲಿ ಆನಂದಿಸಲು ಸಮರ್ಥರಾಗುವರು. ಅಲ್ಲದೆ ತಾವು ದೇವರನ್ನು ಪ್ರೀತಿಸುವವರಾಗಿರುವುದರಿಂದ ಎಲ್ಲ ಸಂಗತಿಗಳು ತಮ್ಮ ಹಿತಕ್ಕಾಗಿ ಪರಿಣಮಿಸುವುದೆಂಬುದನ್ನು ಗ್ರಹಿಸಿಕೊಂಡವರಾಗಿ, ನಾವು ಆತನ ಚಿತ್ತದ ಅನುಸಾರವಾಗಿ ಕರೆಯಲ್ಪಟ್ಟಿರುವೆವೆಂದು ಹಾಗೂ ಆ ಕರೆಗೆ ಸ್ಪಂದಿಸುತ್ತಿರುವವರಾಗಿ ತಾವು ಆಯಲ್ಪಟ್ಟಿರುವುದನ್ನು ದೃಢಪಡಿಸಿಕೊಳ್ಳಲು ಪರಿಶ್ರಮಿಸುತ್ತಿರುವರು.